ಚೈತನ್ಯ ಚರಿತಾಮೃತ ಮಧ್ಯಲೀಲಾ ಅಧ್ಯಾಯ 16 ವೃಂದಾವನಕ್ಕೆ ತೆರಳಲು ಶ್ರೀ ಚೈತನ್ಯ ಮಹಾಪ್ರಭುಗಳ ಪ್ರಯತ್ನ. ತಮ್ಮ ಕಟಾಕ್ಷಾಮೃತದಿಂದ ಚೈತನ್ಯ ಮಹಾಪ್ರಭುಗಳೆಂಬ ಮೇಘವು ಐಹಿಕ ಅಸ್ತಿತ್ವದ ಕಾಳ್ಗಿಚ್ಚಿನಲ್ಲಿ ಉರಿಯುತ್ತಿರುವ ಬಳ್ಳಿ ಗಿಡಗಳಂತಿದ್ದ ಗೌಡ ದೇಶದ ಉದ್ಯಾನ ಹಾಗೂ ಜನರನ್ನು ಪುನಶ್ಚೇತನಗೊಳಿಸಿತು. ಚೈತನ್ಯ ಮಹಾಪ್ರಭುಗಳಿಗೆ ಜಯವಾಗಲಿ, ಪ್ರಭು ನಿತ್ಯಾನಂದರಿಗೆ ಜಯವಾಗಲಿ, ಅದ್ವೈತ ಚಂದ್ರರಿಗೆ ಜಯವಾಗಲಿ, ಪ್ರಭುಗಳ ಭಕ್ತ ವೃಂದದವರೆಲ್ಲರಿಗೆ ಜಯವಾಗಲಿ. ಚೈತನ್ಯ ಮಹಾಪ್ರಭುಗಳು ವೃಂದಾವನಕ್ಕೆ ತೆರಳಲು ನಿರ್ಧರಿಸಿದಾಗ ಮಹಾರಾಜ ಪ್ರತಾಪರುದ್ರನು ಈ ಸಮಾಚಾರ ಕೇಳಿ ಬಹು ವಿಷಣ್ಣನಾದ. ಅದರಿಂದಾಗಿ ರಾಜನು ಸಾರ್ವಭೌಮ ಭಟ್ಟಾಚಾರ್ಯರಿಗೂ ರಾಮಾನಂದ ರಾಯರಿಗೂ ಕರೆ ಕಳುಹಿಸಿದನು ಹಾಗೂ ಅವರಿಬ್ಬರೊಂದಿಗೆ ಕೆಳಕಂಡಂತೆ ವಿನಯಯುತ ಮಾತನಾಡಿದನು. ಪ್ರತಾಪರುದ್ರ ಮಹಾರಾಜನು ನುಡಿದನು, ಶ್ರೀ ಚೈತನ್ಯ ಮಹಾಪ್ರಭುಗಳು ಬೇರೆಲ್ಲೂ ತೆರಳಲು ಆಲೋಚಿಸುತ್ತಿರುವುದರಿಂದ ಅವರನ್ನು ದಯಮಾಡಿ ಜಗನ್ನಾಥಪುರಿ ಕ್ಷೇತ್ರದಲ್ಲೇ ಇರಿಸಿಕೊಳ್ಳಲು ಪ್ರಯತ್ನಿಸಿರಿ. ಚೈತನ್ಯ ಮಹಾಪ್ರಭುಗಳು ಇರದೆ ಈ ರಾಜ್ಯವು ನನಗೆ ರುಚಿಸುತ್ತಿಲ್ಲ. ಆದ್ದರಿಂದ ದಯಮಾಡಿ ಪ್ರಭುಗಳನ್ನು ಇಲ್ಲಿಯೇ ನಿಲ್ಲುವಂತೆ ಮಾಡಲು ಏನಾದರೂ ಉಪಾಯ ಮಾಡಿರಿ. ಇದಾದ ಅನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳೇ ನಾನು ವೃಂದಾವನಕ್ಕೆ ಹೋಗುವೆನೆಂದು ಹೇಳುತ್ತಾ ರಾಮಾನಂದರಾಯ ಸಾರ್ವಭೌಮ ಭಟ್ಟಾಚಾರ್ಯರೊಂದಿಗೆ ವಿಚಾರ ಮಾಡಿದರು. ರಾಮಾನಂದರಾಯ ಮತ್ತು ಸಾರ್ವಭೌಮ ಭಟ್ಟಾಚಾರ್ಯರಿಬ್ಬರು ಮೊದಲು ರಥಯಾತ್ರೆಯ ಉತ್ಸವದಲ್ಲಿ ಭಾಗವಹಿಸಲು ಪ್ರಭುಗಳನ್ನು ಪ್ರಾರ್ಥಿಸಿದರು. ಅನಂತರ ಯಾವಾಗ ಕಾರ್ತಿಕ ಮಾಸ ಬರುವುದೋ ಆಗ ಪ್ರಭುಗಳು ವೃಂದಾವನಕ್ಕೆ ತೆರಳಬಹುದು ಎಂದು ಸೂಚಿಸಿದರು. ಯಾವಾಗ ಕಾರ್ತಿಕವು ಆಗಮಿಸಿತೋ ಅವರಿಬ್ಬರು ಪ್ರಭುಗಳಿಗೆ ನುಡಿದರು, ಈಗ ಬಹಳ ಕೊರೆವ ಚಳಿ, ತಾವು ಡೋಲ ಯಾತ್ರಾ ಹಬ್ಬ ನೋಡಿದ ನಂತರ ಹೊರಡುವುದು ಉತ್ತಮ. ಅದು ತುಂಬಾ ಸೊಗಸಾಗಿರುತ್ತದೆ. ಈ ತೆರನಾಗಿ ಅವರಿಬ್ಬರು ಅನೇಕ ಅಡಚಣೆಗಳನ್ನು ಮುಂದಿರಿಸುತ್ತಾ ಪರೋಕ್ಷವಾಗಿ ಪ್ರಭುಗಳಿಗೆ ವೃಂದಾವನಕ್ಕೆ ತೆರಳಲು ಅನುಮತಿ ನೀಡಲಿಲ್ಲ. ಅವರು ಪ್ರಭುವಿನ ಅಗಲಿಕೆಯ ಭಯದಿಂದ ಹೀಗೆ ಮಾಡಿದರು. ಪ್ರಭುಗಳು ಸಂಪೂರ್ಣ ಸ್ವತಂತ್ರರೇ ಆದರೂ ಕೂಡ ಯಾರೂ ಅವರನ್ನು ತಡೆಯಲು ಸಾಧ್ಯವಿಲ್ಲದಿದ್ದರೂ ತನ್ನ ಪ್ರೀತಿಯ ಭಕ್ತರ ಅನುಮತಿ ಇಲ್ಲದೆ ಅವರು ಹೊರಡಲಿಲ್ಲ. ಅನಂತರ 3ನೆಯ ವರ್ಷ ಎಲ್ಲಾ ಬಂಗಾಳಿ ಭಕ್ತರು ಜಗನ್ನಾಥಪುರಿಗೆ ಹಿಂದಿರುಗಲು ಇಚ್ಛಿಸಿದರು. ಎಲ್ಲಾ ಬಂಗಾಳಿ ಭಕ್ತರು ಅದ್ವೈತ ಆಚಾರ್ಯರ ಸುತ್ತ ನಡೆದರು ಹಾಗೂ ಮಹೋತ್ಸಾಹದಿಂದ ಆಚಾರ್ಯರು ಚೈತನ್ಯ ಮಹಾಪ್ರಭುಗಳನ್ನು ದರ್ಶಿಸಲು ಜಗನ್ನಾಥಪುರಿಗೆ ತೆರಳಿದರು. ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗಳಿಗೆ ಬಂಗಾಳದಲ್ಲಿ ನಿಲ್ಲಲು ಹಾಗೂ ಭಗವಂತನ ಪ್ರೇಮ ಪ್ರಸಾರ ಮಾಡಲು ತಿಳಿಸಿದರು. ನಿತ್ಯಾನಂದರು ಚೈತನ್ಯ ಮಹಾಪ್ರಭುಗಳ ದರ್ಶನಕ್ಕಾಗಿ ಹೊರಟುವೇ ಬಿಟ್ಟರು. ನಿತ್ಯಾನಂದ ಪ್ರಭುಗಳ ಪ್ರೇಮೋನ್ಮಾದವನ್ನು ಯಾರು ತಿಳಿಯಲಾದೀತು. ಆಚಾರ್ಯ ರತ್ನ, ವಿದ್ಯಾನಿಧಿ, ಶ್ರೀಪಾದ, ರಾಮಾಯ್, ವಾಸುದೇವ, ಮುರಾರಿ, ಗೋವಿಂದ ಹಾಗೂ ತನ್ನ ಇಬ್ಬರು ಸಹೋದರರು ಒಪ್ಪವಾಗಿರಿಸಿದ ಆಹಾರದ ಚೀಲಗಳನ್ನು ತೆಗೆದುಕೊಂಡ ರಾಘವ ಪಂಡಿತ, ಎಲ್ಲ ನವದ್ವೀಪದ ಭಕ್ತ ವೃಂದವು ಹೊರಟಿತು. ಕುಲೀನ ಗ್ರಾಮ ವಾಸಿಗಳು ರೇಷ್ಮೆ ನೂಲಿನ ಹಗ್ಗಗಳನ್ನು ಹೊತ್ತು ಹೊರಟರು. ಖಂಡ ಗ್ರಾಮ ವಾಸಿಗಳಾದ ಶ್ರೀ ನರಹರಿ, ರಘುನಂದನ ಹಾಗೂ ಇತರ ಅನೇಕ ಭಕ್ತರೂ ಕೂಡ ಹೊರಟರು. ಅವರೆಲ್ಲರ ಸಂಖ್ಯೆ ಇಷ್ಟೆಂಬುದನ್ನು ಯಾರು ವರ್ಣಿಸಲಾದೀತು. ಭಕ್ತ ವೃಂದದ ಮೇಲುಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದ ಶ್ರೀ ಶಿವಾನಂದ ಸೇನ ಎಂಬಾತ ತೆರಿಗೆ ಸಂಗ್ರಹ ಕೇಂದ್ರದಲ್ಲಿ ವೆಚ್ಚ ಪಾವತಿಸಲು ಸೂಕ್ತ ಏರ್ಪಾಡುಗಳನ್ನು ಕೈದರು. ತಮ್ಮ ಸಂಗಡ ಇದ್ದ ಎಲ್ಲ ಭಕ್ತರನ್ನು ಗಮನಿಸುತ್ತಾ ಅವರ ಜತೆಯೇ ಸುಖದಿಂದ ಪ್ರಯಾಣ ಮಾಡಿದರು. ಭಕ್ತ ವೃಂದದವರಿಗೆ ಅಗತ್ಯವಿದ್ದ ಎಲ್ಲ ಅವಶ್ಯಕತೆಗಳ ಬಗ್ಗೆ ಶಿವಾನಂದ ಸೇನರು ಗಮನ ವಹಿಸಿದರು. ವಿಶೇಷತಃ ವಾಸಿಸುವ ಮನೆಗಳಿಗಾಗಿ ಸೂಕ್ತ ವ್ಯವಸ್ಥೆಯನ್ನು ಮಾಡಿದರು ಹಾಗೂ ಶಿವಾನಂದ ಸೇನರಿಗೆ ಒರಿಸ್ಸಾದ ಎಲ್ಲ ಮಾರ್ಗಗಳ ಪರಿಚಯವಿತ್ತು. ಆ ವರ್ಷ ಭಕ್ತರೆಲ್ಲರ ಪತ್ನಿಯರು ಕೂಡ ಚೈತನ್ಯ ಮಹಾಪ್ರಭುಗಳ ದರ್ಶನ ಪಡೆಯಲು ಹೋದರು. ಅಚ್ಯುತಾನಂದರ ಮಾತೆ ಸೀತಾದೇವಿಯವರು ಅದ್ವೈತ ಆಚಾರ್ಯರ ಸಂಗಡ ತೆರಳಿದರು. ಶ್ರೀವಾಸ ಪಂಡಿತರು ತನ್ನ ಮಡದಿಯಾದ ಮಾಲಿನಿಯನ್ನು ಕರೆದೊಯ್ದರು ಹಾಗೂ ಶಿವಾನಂದ ಸೇನರ ಪತ್ನಿಯೂ ಕೂಡ ತನ್ನ ಪತಿಯ ಸಂಗಡ ಹೋದಳು. ಶಿವಾನಂದ ಸೇನರ ಮಗ ಚೈತನ್ಯದಾಸ ಕೂಡ ತನ್ನ ಆ ಅಪ್ಪ ಅಮ್ಮಂದಿರ ಸಂಗಡ ಅವರು ಪ್ರಭುಗಳ ದರ್ಶನಕ್ಕೆ ಹೋದಾಗ ಉತ್ಸಾಹದಿಂದ ಅವರನ್ನೇ ಅನುಸರಿಸಿ ಹೋದನು. ಚಂದ್ರಶೇಖರ ಆಚಾರ್ಯರ ಪತ್ನಿಯೂ ಕೂಡ ಹೋದರು. ಚಂದ್ರಶೇಖರರಿಗೆ ಪ್ರಭುಗಳ ಮೇಲೆ ಇದ್ದ ಪ್ರೇಮವನ್ನು ನಾನು ವರ್ಣಿಸಲಾರೆ. ಈ ಚೈತನ್ಯ ಮಹಾಪ್ರಭುಗಳಿಗೆ ವಿಧ ತಿನಿಸುಗಳನ್ನು ನೀಡಲು ಪರಮ ಭಕ್ತರ ಪತ್ನಿಯರೆಲ್ಲರೂ ಕೂಡ ಚೈತನ್ಯ ಮಹಾಪ್ರಭುಗಳಿಗೆ ಸಂತೋಷ ಆಗುವ ವಿವಿಧ ಉಣಿಸುಗಳನ್ನು ಮನೆಯಲ್ಲಿಯೇ ತಯಾರಿಸಿ ತಂದರು. ಈ ಹಿಂದೆಯೇ ತಿಳಿಸಿದಂತೆ ರಿವಾನಂದ ಸೇನರು ಎಲ್ಲರ ಅಗತ್ಯಗಳಿಗೆ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಿದರು. ವಿಶೇಷತಃ ತೆರಿಗೆ ವಿಧಿಸುವ ಅಧಿಕಾರಿಗಳನ್ನು ಸಮಾಧಾನಗೊಳಿಸಿ
ಪ್ರತಿಯೊಬ್ಬರಿಗೂ ತಂಗಲು ಮಲಗಲು ವಿಶ್ರಾಂತಿ ತಾಣಗಳನ್ನು ಗೊತ್ತುಪಡಿಸಿದರು. ಶಿವಾನಂದ ಸೇನರು ಎಲ್ಲಾ ಭಕ್ತರಿಗೂ ಆಹಾರವನ್ನು ಸರಬರಾಜು ಮಾಡಿ ಮಾರ್ಗವಿಡೀ ಅವರ ಗಮನ ವಹಿಸಿ ನೋಡಿಕೊಂಡರು. ಈ ರೀತಿಯಲ್ಲಿ ತುಂಬು ಸಂತೋಷದ ಅನುಭವದಿಂದ ಅವರು ಜಗನ್ನಾಥಪುರಿಯಲ್ಲಿದ್ದ ಚೈತನ್ಯ ಮಹಾಪ್ರಭುಗಳನ್ನು ದರ್ಶಿಸಲು ಹೋದರು. ಅವರೆಲ್ಲರೂ ರೇಮುಣ ಎಂಬಲ್ಲಿಗೆ ಬಂದಾಗ ಗೋಪಿನಾಥನನ್ನು ನೋಡಲು ದೇವಾಲಯಕ್ಕೆ ತೆರಳಿದರು. ದೇವಾಲಯದಲ್ಲಿ ಅದ್ವೈತ ಆಚಾರ್ಯರು ನರ್ತಿಸಿ ಕೀರ್ತಿಸಿದರು. ರೇಮುಣ ದೇವಾಲಯದ ಅರ್ಚಕರೆಲ್ಲರೂ ಮೊದಲಿಂದಲೂ ಶ್ರೀ ನಿತ್ಯಾನಂದ ಪ್ರಭುಗಳ ಪರಿಚಯವುಳ್ಳವರಾಗಿದ್ದರು. ಆದ್ದರಿಂದ ಅವರೆಲ್ಲರೂ ಪ್ರಭುವಿಗೆ ತಮ್ಮ ಅಪಾರ ಗೌರವ ತೋರಲು ಬಂದರು. ಆ ರಾತ್ರಿ ಎಲ್ಲಾ ಪರಮ ಭಕ್ತರು ದೇವಾಲಯದಲ್ಲಿಯೇ ಉಳಿದರು ಹಾಗೂ ಅರ್ಚಕರು 12 ಪಾತ್ರೆಗಳಲ್ಲಿ ಘನೀಕರಿಸಿದ ಹಾಲನ್ನು ನಿತ್ಯಾನಂದ ಪ್ರಭುಗಳಿಗೆ ಕಾದಿರಿಸಿದರು. ನಿತ್ಯಾನಂದ ಪ್ರಭುಗಳ ಮುಂದೆ ಕ್ಷೀರವನ್ನು 12 ಪಾತ್ರೆಗಳಲ್ಲಿ ತಂದಿರಿಸಿದ ಅನಂತರ ಪ್ರಭುಗಳು ದೇವರಿಗೆ ನಿವೇದಿಸಿದ ಆ ಪ್ರಸಾದವನ್ನು ಎಲ್ಲರಿಗೂ ವಿತರಿಸಿದರು. ಹೀಗೆ ಪ್ರತಿಯೊಬ್ಬರ ದಿವ್ಯಾನಂದವೂ ಇನ್ನೂ ಹೆಚ್ಚಾಯಿತು. ಅನಂತರ ನೆರೆದ ಎಲ್ಲಾ ಭಕ್ತವೃಂದವು ಮಾಧವೇಂದ್ರ ಪುರಿಯವರು ಗೋಪಾಲ ಮೂರ್ತಿ ಪ್ರತಿಷ್ಠಾಪಿಸಿದ ವಿವರವನ್ನು ತಿಳಿದುಕೊಂಡರು ಹಾಗೂ ಯಾವ ರೀತಿಯಲ್ಲಿ ಗೋಪಾಲನು ಮಾಧವೇಂದ್ರ ಪುರಿಯವರಿಂದ ಚಂದನವನ್ನು ಕೋರಿದನೆಂಬ ವಿಚಾರವನ್ನು ತಿಳಿದರು. ಈ ಗೋಪಿನಾಥ ಮೂರ್ತಿಯೇ ಮಾಧವೇಂದ್ರ ಪುರಿಯವರಿಗೋಸುಗ ಹಾಲನ್ನು ಕದ್ದವನು, ಕ್ಷೀರಾನ್ನವನ್ನು. ಈ ಸಂಗತಿಯನ್ನು ಸ್ವಯಂ ಶ್ರೀ ಚೈತನ್ಯ ಮಹಾಪ್ರಭುಗಳ ಹಿಂದೆ ವಿವರಿಸಿದ್ದರು. ಇದೇ ನಿರೂಪಣೆಯನ್ನು ಶ್ರೀ ನಿತ್ಯಾನಂದ ಪ್ರಭುಗಳಿಂದ ಎಲ್ಲಾ ಭಕ್ತರಿಗೂ ನಿರೂಪಿಸಲ್ಪಟ್ಟಾಗ ಅವರೆಲ್ಲರೂ ಪುನಃ ಕಥೆಯನ್ನು ಆಲಿಸಿದ ನಂತರ ಅವರ ದಿವ್ಯಾನಂದವು ಇನ್ನೂ ಹೆಚ್ಚಾಯಿತು. ಈ ತೆರನಾಗಿ ನಡೆಯುತ್ತಾ ಭಕ್ತರೆಲ್ಲರೂ ಕಟಕ ಪಟ್ಟಣವನ್ನು ತಲುಪಿ ಅಲ್ಲೊಂದು ದಿನವಿದ್ದು ಸಾಕ್ಷಿ ಗೋಪಾಲ ಮಂದಿರವನ್ನು ಸಂದರ್ಶಿಸಿದರು. ಈ ನಿತ್ಯಾನಂದ ಪ್ರಭುಗಳು ಸಾಕ್ಷಿ ಗೋಪಾಲನ ಎಲ್ಲ ಚಟುವಟಿಕೆ ಕಾರ್ಯಗಳನ್ನು ಭಕ್ತರಿಗೆ ವರ್ಣಿಸಿದಾಗ ಎಲ್ಲಾ ವೈಷ್ಣವರ ಮನಗಳಲ್ಲಿ ದಿವ್ಯವಾದ ಆನಂದವು ಇನ್ನೂ ಹೆಚ್ಚಾಯಿತು. ಭಕ್ತ ವೃಂದದ ಪ್ರತಿಯೊಬ್ಬರೂ ಚೈತನ್ಯ ಮಹಾಪ್ರಭುಗಳ ಸಂದರ್ಶನಕ್ಕಾಗಿ ಬಹಳ ಕಾತರರಾಗಿದ್ದರು. ಅದರಿಂದಾಗಿ ಅವರು ಆತುರವಾಗಿಯೇ ಜಗನ್ನಾಥ ಪುರಿ ಕ್ಷೇತ್ರಕ್ಕೆ ತೆರಳಿದರು. ಅವರೆಲ್ಲರೂ ಯಾವಾಗ ಆಠಾರನಾಲ ಎಂಬುವ ಸೇತುವೆ ಸಮೀಪ ಸೇರಿದರೋ ಚೈತನ್ಯ ಮಹಾಪ್ರಭುಗಳು ಅವರು ಬಂದುದನ್ನು ಕೇಳಿಸಿಕೊಳ್ಳುತ್ತಾ ಗೋವಿಂದನ ಮೂಲಕ 2 ಪುಷ್ಪಹಾರಗಳನ್ನು ಕಳಿಸಿದರು. ಗೋವಿಂದನು 2 ಹೂವಿನ ಹಾರಗಳಲ್ಲಿ ಒಂದನ್ನು ಅದ್ವೈತ ಆಚಾರ್ಯರಿಗೂ ಹಾಗೂ ಇನ್ನೊಂದನ್ನು ನಿತ್ಯಾನಂದ ಪ್ರಭುಗಳಿಗೂ ಸಮರ್ಪಿಸಿದನು. ಇಬ್ಬರು ತುಂಬಾ ಉಲ್ಲಸಿತರಾದರು. ವಾಸ್ತವವಾಗಿ ಅವರು ಆ ಸ್ಥಳದಲ್ಲಿಯೇ ಕೃಷ್ಣನ ಪವಿತ್ರ ನಾಮ ಸಂಕೀರ್ತಿಸಲು ಆರಂಭಿಸಿದರು. ಹೀಗೆ ನರ್ತಿಸುತ್ತಾ ಅದ್ವೈತ ಆಚಾರ್ಯ ಹಾಗೂ ನಿತ್ಯಾನಂದ ಪ್ರಭುಗಳು ಶ್ರೀ ಜಗನ್ನಾಥಪುರಿಯನ್ನು ತಲುಪಿದರು. ಅನಂತರ 2ನೆಯ ಸಲ ಚೈತನ್ಯ ಮಹಾಪ್ರಭುಗಳು ಸ್ವರೂಪ ದಾಮೋದರ ಗೋಸ್ವಾಮಿ ಹಾಗೂ ಇತರ ಆಂತರಿಕ ಸ್ನೇಹಿತರ ಮೂಲಕ ಹೂವಿನ ಹಾರಗಳನ್ನು ಕಳಿಸಿಕೊಟ್ಟರು. ಅಂತೂ ಅವರು ಮಾತೆ ಸಚಿದೇವಿಯ ಮಗನಿಂದ ಕಳುಹಿಸಲ್ಪಟ್ಟು ಮುಂದೆ ನಡೆದರು. ಬಂಗಾಲದಿಂದ ಆಗಮಿಸಿದ್ದ ಭಕ್ತರು ನರೇಂದ್ರ ಸರೋವರವನ್ನು ತಲುಪಿದಾಗ ಸ್ವರೂಪ ದಾಮೋದರ ಮತ್ತಿತರರು ಅವರನ್ನು ಸಂಧಿಸಿ ಚೈತನ್ಯ ಮಹಾಪ್ರಭುಗಳಿಂದ ನೀಡಲ್ಪಟ್ಟಿದ್ದ ಹೂವಿನ ಮಾಲೆಗಳನ್ನು ಅವರಿಗೆ ನೀಡಿದರು. ಭಕ್ತರೆಲ್ಲರೂ ಯಾವಾಗ ಅಂತಿಮವಾಗಿ ಸಿಂಹದ್ವಾರವನ್ನು ತೆರೆದಿದರೋ ಚೈತನ್ಯ ಮಹಾಪ್ರಭುಗಳು ವೈಯಕ್ತಿಕವಾಗಿ ಎಲ್ಲಾ ಭಕ್ತರನ್ನು ಸಂಧಿಸಲು ಹೋದರು. ಅನಂತರದಲ್ಲಿ ಚೈತನ್ಯ ಮಹಾಪ್ರಭು ಹಾಗೂ ಅವರ ಎಲ್ಲಾ ಭಕ್ತರು ಜಗನ್ನಾಥನ ದರ್ಶನ ಮಾಡಿದರು. ಕಡೆಗೆ ಅವರೆಲ್ಲರ ಸಂಗಡ ಪ್ರಭು ಚೈತನ್ಯರು ತಮ್ಮ ಗೃಹಕ್ಕೆ ವಾಪಸ್ಸಾದರು. ವಾಣಿನಾಥರಾಯ, ಕಾಶಿ ಮಿಶ್ರರು ಅನಂತರ ದೊಡ್ಡ ಪ್ರಮಾಣದಲ್ಲಿ ದೇವರ ಪ್ರಸಾದ ತಂದರು. ಚೈತನ್ಯ ಮಹಾಪ್ರಭುಗಳ ಪ್ರಸಾದವನ್ನು ಸ್ವಹಸ್ತದಿಂದ ಎಲ್ಲರಿಗೂ ಬಡಿಸಿದರು. ಹಿಂದಿನ ವರ್ಷ ಪ್ರತಿಯೊಬ್ಬರೂ ಸ್ವಗೃಹ ಹೊಂದಿದ್ದರು. ಅದೇ ಮನೆಗಳನ್ನು ಮತ್ತೆ ಅವರಿಗೆ ನೀಡಲಾಯಿತು. ಅವರೆಲ್ಲರೂ ವಿಶ್ರಾಂತಿ ಪಡೆಯಲು ಹೋದರು. 4 ತಿಂಗಳ ಪರ್ಯಂತವೂ ಎಲ್ಲಾ ಭಕ್ತರು ಅಲ್ಲೇ ಉಳಿದರು ಹಾಗೂ ಚೈತನ್ಯ ಮಹಾಪ್ರಭುಗಳ ಸಂಗಡ ಹರೇ ಕೃಷ್ಣ ಮಹಾಮಂತ್ರ ಕೀರ್ತನ ವಿಲಾಸವನ್ನು ಅನುಭವಿಸಿದರು. ಮುಂಚಿನ ವರ್ಷದಂತೆಯೇ ಯಾವಾಗ ರಥಯಾತ್ರೆಯ ಸಮಯ ಬಂದಿತೋ ಆಗ ಅವರೆಲ್ಲರೂ ಗುಂಡಿಚಾ ದೇವ ಮಂದಿರವನ್ನು ತೊಳೆದರು. ಕುಲೀನ ಗ್ರಾಮ ನಿವಾಸಿ ಜನರು ಪ್ರಭು ಶ್ರೀ ಜಗನ್ನಾಥನಿಗೆ ರೇಷ್ಮೆ ನೂಲುಗಳನ್ನು ಸಮರ್ಪಿಸಿ ಮುಂಚಿನ ವರ್ಷದಲ್ಲಿನ ಹಾಗೆ ಜಗನ್ನಾಥನ ರಥದ ಮುಂದಗಡೆ ನರ್ತಿಸಿದರು. ಆನಂದದಿಂದ ತುಂಬ ಹೊತ್ತು ನರ್ತಿಸಿದ ಅನಂತರ ಅವರೆಲ್ಲರೂ ಸಮೀಪದ ಉದ್ಯಾನಕ್ಕೆ ತೆರಳಿ ಅಲ್ಲಿ ಒಂದು ಸರೋವರದ ದಡದಲ್ಲಿ ದಣಿವಾರಿಸಿಕೊಂಡರು. ರಾಢಾ ದೇಶದ ನಿವಾಸಿಯಾಗಿದ್ದ ಕೃಷ್ಣದಾಸನೆಂಬ ಒಬ್ಬ ಬ್ರಾಹ್ಮಣ, ತುಂಬಾ ಪುಣ್ಯವಂತ, ಧನ್ಯನಾದವ, ಪ್ರಭು ಶ್ರೀ ನಿತ್ಯಾನಂದರ ಸೇವಕನ ಆತ. ಕೃಷ್ಣದಾಸನು ದೊಡ್ಡದಾದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಚೈತನ್ಯ ಮಹಾಪ್ರಭುಗಳು ಸ್ನಾನ ಮಾಡುವ ಸಂದರ್ಭದಲ್ಲಿ ಅವರಿಗೆ ಸ್ನಾನ ಮಾಡಿಸಿದರು. ಈ ಕಾರ್ಯದಿಂದ ಪ್ರಭುಗಳು ಬಹುವಾಗಿ ಸಂತೃಪ್ತರಾದರು. ಬಲಗಂಡಿಯಲ್ಲಿ ಶ್ರೀ ಜಗನ್ನಾಥನಿಗೆ ಅರ್ಪಿಸಿದ ಪ್ರಸಾದ ಭಾರಿ ಪ್ರಮಾಣದಲ್ಲೇ ಪ್ರಭುಗಳಿಗೆ ತಲುಪಿತು.
ಚೈತನ್ಯ ಮಹಾಪ್ರಭುಗಳು ಹಾಗೂ ಅವರೊಂದಿಗಿದ್ದ ಎಲ್ಲಾ ಭಕ್ತರು ದೇವರ ಪ್ರಸಾದವನ್ನು ಆನಂದದಿಂದ ಭುಂಜಿಸಿದರು. ಮೊದಲಿನ ವರ್ಷದಲ್ಲಿನಂತೆಯೇ ಪ್ರಭು ಶ್ರೀ ಚೈತನ್ಯರು ಎಲ್ಲಾ ಭಕ್ತರೊಂದಿಗೆ ರಥಯಾತ್ರೆ ಎಂಬ ಹಬ್ಬ ಹಾಗೂ ಹೇರಾ ಪಂಚಮಿ ಹಬ್ಬವನ್ನು ವೀಕ್ಷಿಸಿದರು. ಅನಂತ ಅದ್ವೈತ ಆಚಾರ್ಯರು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಆಮಂತ್ರಣವೊಂದನ್ನು ನೀಡಿದರು. ಆ ಸಂಗತಿಗೆ ಸಂಬಂಧಿಸಿದಂತೆ ಒಂದು ದೊಡ್ಡ ಚಂಡಮಾರುತ ಬೀಸಿತು. ಭಾರೀ ದೊಡ್ಡದಾಗಿ ಮಳೆ ಸುರಿಯಿತು. ಈ ಎಲ್ಲಾ ಸಂಗತಿಗಳು ವಿಸ್ತಾರವಾಗಿ ಶ್ರೀಲ ವೃಂದಾವನದಾಸ ಠಾಕೂರರಿಂದ ಹೇಳಲ್ಪಟ್ಟಿವೆ. ಅನಂತರ ಒಂದು ದಿನ ಶ್ರೀವಾಸ ಠಾಕೂರರು ಪ್ರಭುಗಳಿಗೊಂದು ಆಮಂತ್ರಣವನ್ನು ನೀಡಿದರು. ಪ್ರಭು ಶ್ರೀ ಚೈತನ್ಯರಿಗೆ ಪ್ರಿಯವೆನಿಸಿದ ತರಕಾರಿ ವ್ಯಂಜನಗಳನ್ನು ಶ್ರೀವಾಸ ಠಾಕೂರರ ಪತ್ನಿಯರಾದ ಮಾಲಿನಿ ದೇವಿಯವರೇ ತಯಾರಿಸಿದ್ದರು. ಚೈತನ್ಯ ಮಹಾಪ್ರಭುಗಳಿಗೆ ತಾನು ಒಬ್ಬ ಸೇವಕಿಯಾಗಿ ಅವರು ಪರಿಗಣಿಸಿಕೊಂಡಿದ್ದರು. ಆದರೆ ಪ್ರೀತಿ ತೋರುವುದರಲ್ಲಿ ಆಕೆಯು ಮಾತೆಯಾಗಿದ್ದಳು. ಚಂದ್ರಶೇಖರ ಆಚಾರ್ಯ ರತ್ನ ಅವರ ನೇತೃತ್ವದಲ್ಲಿ ಎಲ್ಲಾ ಮುಖ್ಯ ಭಕ್ತರು ಆಗಾಗ್ಗೆ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಆಹ್ವಾನ ನೀಡುತ್ತಿದ್ದರು. ಚಾತುರ್ಮಾಸ್ಯದ ಅಂತ್ಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಪ್ರತಿನಿತ್ಯವೂ ಏಕಾಂತ ಸ್ಥಳದಲ್ಲಿ ನಿತ್ಯಾನಂದ ಪ್ರಭುಗಳೊಂದಿಗೆ ಮತ್ತೆ ಮತ್ತೆ ವಿಚಾರ ವಿನಿಮಯ ನಡೆಸುತ್ತಿದ್ದರು. ಅವರುಗಳ ವಿಚಾರ ವಿನಿಮಯವೇನೆಂಬುದು ಯಾರಿಗೂ ಗೊತ್ತಾಗಲಿಲ್ಲ. ಆಮೇಲೆ ಶ್ರೀಲ ಅದ್ವೈತ ಆಚಾರ್ಯರು ಚೈತನ್ಯ ಮಹಾಪ್ರಭುಗಳಿಗೆ ಸನ್ನೆ ಮೂಲಕ ಏನೋ ಹೇಳಿದರು ಹಾಗೂ ಕೆಲವು ಕಾವ್ಯ ಭಾಗಗಳನ್ನು ಓದಿದರು. ಅದು ಯಾರೂ ಅರಿಯಲಾಗಲಿಲ್ಲವಂತಹವು. ಅದ್ವೈತ ಆಚಾರ್ಯರ ಮುಖ ನೋಡುತ್ತಾ ಚೈತನ್ಯ ಮಹಾಪ್ರಭುಗಳು ಮುಗುಳ್ನಕ್ಕರು. ಪ್ರಭುಗಳು ತನ್ನ ಸೂಚನೆಗೆ ಸಮ್ಮತಿಸಿದರೆಂದು ಅರಿತುಕೊಳ್ಳುತ್ತಾ ಅದ್ವೈತ ಆಚಾರ್ಯರು ಅರ್ಥಿಸಲು ಆರಂಭಿಸಿದರು. ಅದ್ವೈತ ಆಚಾರ್ಯರು ಏನು ಪ್ರಾರ್ಥಿಸಿದರೋ ಅಥವಾ ಪ್ರಭುಗಳು ಏನು ಆಣತಿ ನೀಡಿದರೋ ಯಾರೂ ತಿಳಿದಿರಲಿಲ್ಲ. ಆಚಾರ್ಯರನ್ನು ಆಲಂಗಿಸಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ವಿದಾಯ ಹೇಳಿದರು. ಅನಂತರ ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗಳಿಗೆ ಹೇಳಿದರು, ಓ ಪವಿತ್ರರೇ, ದಯಮಾಡಿ ನನ್ನನ್ನು ಕೇಳಿಸಿಕೊಳ್ಳಿರಿ. ನಾನು ಈಗ ನಿಮ್ಮಲ್ಲಿಂದ ಏನನ್ನೋ ಕೋರುತ್ತೇನೆ. ದಯವಿಟ್ಟು ನನ್ನ ಕೋರಿಕೆಯನ್ನು ಪೂರೈಸಿರಿ. ಜಗನ್ನಾಥ ಪುರಿಗೆ ಪ್ರತಿ ವರ್ಷ ನೀವು ಬರುವುದು ಬೇಡ. ಆದರೆ ಬಂಗಾಳದಲ್ಲಿದ್ದು ನನ್ನ ಇಚ್ಛೆಯನ್ನು ಪೂರೈಸಿರಿ. ಚೈತನ್ಯ ಮಹಾಪ್ರಭುಗಳು ಮುಂದುವರಿದು ನುಡಿದರು, ನಾನು ಮಾಡಲಾಗದ ಕಾರ್ಯಭಾರವನ್ನು ನೀವು ಮಾಡಲು ಸಾಧ್ಯ. ಆದರೆ ನಿಮಗಲ್ಲದೆ ನನ್ನ ಪ್ರಚಾರ ಕಾರ್ಯವನ್ನು ಪೂರೈಸಲು ಗೌಡದೇಶದಲ್ಲಿ ನಾರನ್ನೂ ಗುರುತಿಸಲಾರೆ. ನಿತ್ಯಾನಂದ ಪ್ರಭು ಉತ್ತರಿಸಿದರು, ಓ ಪ್ರಭು, ನೀವೇ ಪ್ರಾಣ ಹಾಗೂ ನಾನು ಶರೀರ. ಶರೀರ ಮತ್ತು ಪ್ರಾಣಗಳಲ್ಲಿ ವ್ಯತ್ಯಾಸವಿರದು, ಆದರೆ ಪ್ರಾಣವು ಶರೀರಕ್ಕಿಂತ ಹೆಚ್ಚು ಮುಖ್ಯ. ನಿಮ್ಮ ಕಲ್ಪನಾತೀತ ಸಾಮರ್ಥ್ಯದಿಂದ ನೀವೇನು ಇಚ್ಛಿಸುವಿರೋ ಅದನ್ನು ಮಾಡಬಲ್ಲಿರಿ ಹಾಗೂ ನೀವು ನನ್ನಿಂದೇನು ಮಾಡಿಸುವಿರೋ ಅದನ್ನು ನಾನು ನಿರ್ಬಂಧವಿರದೆ ಮಾಡುತ್ತೇನೆ. ಈ ರೀತಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗಳನ್ನು ಆಲಂಗಿಸಿದರು ಹಾಗೂ ವಿದಾಯ ಹೇಳಿದರು. ಆಮೇಲೆ ಪ್ರಭುಗಳು ಇತರ ಎಲ್ಲ ಭಕ್ತರಿಗೂ ವಿದಾಯ ಹೇಳಿದರು. ಮುಂಚಿನ ವರ್ಷದಂತೆ ಕುಲೀನ ಗ್ರಾಮದ ಜನರಲ್ಲಿ ಒಬ್ಬ ಪ್ರಭುವಿಗೊಂದು ನಿವೇದನ ಮಾಡಿಸುತ್ತಾ ಹೇಳಿದನು, ನನ್ನ ಪ್ರಭು, ನನ್ನ ಕರ್ತವ್ಯವೇನು? ಅದನ್ನು ನಾನು ಹೇಗೆ ನಿರ್ವಹಿಸಬೇಕೆಂಬುದನ್ನು ದಯವಿಟ್ಟು ತಿಳಿಸಿರಿ. ಪ್ರಭುಗಳು ಉತ್ತರಿಸಿದರು, ನೀವು ನಿಮ್ಮನ್ನು ಶ್ರೀಕೃಷ್ಣ ಕಿಂಕರರ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಹಾಗೂ ಶ್ರೀಕೃಷ್ಣನ ಪವಿತ್ರ ನಾಮ ಸಂಕೀರ್ತನೆ ಮಾಡಿರಿ. ಈ ಎರಡು ಕಾರ್ಯಗಳನ್ನು ನೀವು ಮಾಡಿದಿರಾದರೆ ಶೀಘ್ರದಲ್ಲೇ ಕೃಷ್ಣನ ಪಾದಕಮಲಗಳಲ್ಲಿ ಆಶ್ರಯ ಪಡೆಯುವಿರಿ. ಕೃಷ್ಣನ ಕಿಂಕರರ ಸೇವಕರ ಸೇವೆ ಮತ್ತು ಪವಿತ್ರ ನಾಮ ಸಂಕೀರ್ತನೆ. ಕುಲೀನ ಗ್ರಾಮದ ನಿವಾಸಿಯೋರ್ವನು ಹೇಳಿದನು, ದಯವಿಟ್ಟು ಯಾರು ನಿಜವಾದ ಒಬ್ಬ ವೈಷ್ಣವ ಹಾಗೂ ಆತನ ಲಕ್ಷಣಗಳೇನು ಎಂಬುದನ್ನು ನನಗೆ ತಿಳಿಯಪಡಿಸಿರಿ. ಅವನ ಮನವಿಯನ್ನರಿಯುತ್ತಾ ಚೈತನ್ಯ ಮಹಾಪ್ರಭುಗಳು ಮುಗುಳ್ನಕ್ಕು ಕೆಳಕಂಡಂತೆ ಉತ್ತರ ನೀಡಿದರು. ಯಾರು ಯಾವಾಗಲೂ ಭಗವಂತನ ಪವಿತ್ರ ನಾಮವನ್ನು ಉಚ್ಚರಿಸುತ್ತಿರುವನೋ ಅಂತಹ ವ್ಯಕ್ತಿಯನ್ನು ಪ್ರಥಮ ದರ್ಜೆಯ ವೈಷ್ಣವನೆಂಬುದಾಗಿ ಪರಿಗಣಿಸಬೇಕು ಹಾಗೂ ಅವನ ಪಾದಾರವಿಂದಗಳನ್ನು ಸೇವಿಸುವುದೇ ನಿಮ್ಮ ಕರ್ತವ್ಯ. ಹಿಂದಿನ ವರ್ಷದಲ್ಲಿ ಹೇಳಿದ್ರು ಯಾರು ಒಂದ್ಸತಿ ನಾಮವನ್ನು ತಗೊಂಡ್ರು ಅವ್ರು ವೈಷ್ಣವ ಅಂತ. ಇವಾಗ 2ನೇ ವರ್ಷ ಹೇಳ್ತಾ ಇದಾರೆ, ಯಾರು ಯಾವಾಗಲೂ ಸತತವಾಗಿ ಪವಿತ್ರ ನಾಮವನ್ನು ಉಚ್ಚರಿಸ್ತಾರೋ ಅವರು ವೈಷ್ಣವರು. ಅವರ ಪಾದಾರವಿಂದಗಳನ್ನು ಸೇವಿಸುವುದೇ ನಿಮ್ಮ ಕರ್ತವ್ಯ. ಮರುವರ್ಷ ಕುಲೀನ ಗ್ರಾಮದ ಜನತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಹಿಂದೆ ಕೇಳಿದ್ದ ಪ್ರಶ್ನೆಯನ್ನೇ ಪುನಃ ಕೇಳಿದರು. ಈ ಪ್ರಶ್ನೆ ಆಲಿಸಿದ ಚೈತನ್ಯ ಮಹಾಪ್ರಭುಗಳು ಮತ್ತೆ ಅವರಿಗೆ ವಿವಿಧ ರೀತಿಯ ವೈಷ್ಣವರ ಬಗ್ಗೆ ತಿಳಿ ಹೇಳಿದರು. ಅವರು ಹೇಳಿದರು, ಪ್ರಥಮ ದರ್ಜೆಯ ಒಬ್ಬ ವೈಷ್ಣವನೆಂದರೆ ಯಾರ ಇರುವಿಕೆಯೇ ಇತರರನ್ನು ಕೃಷ್ಣನ ಪವಿತ್ರ ನಾಮ ಕೀರ್ತಿಸುವಂತೆ ಪ್ರೇರಿಸುವುದೋ ಆತ ಪ್ರಥಮ ದರ್ಜೆ. 1ನೇ ವರ್ಷ ಕೊನೆಯ ದರ್ಜೆ, 2ನೇ ವರ್ಷ ಮಧ್ಯಮ, 3ನೇ ವರ್ಷ ಉತ್ತಮ ದರ್ಜೆಯ ವೈಷ್ಣವನ ಒಂದು ವ್ಯಾಖ್ಯಾನ ಕೊಟ್ಟರು.
ಈ ರೀತಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ವಿವಿಧ ಮಾದರಿಯ ವೈಷ್ಣವರ ನಡುವಣ ವ್ಯತ್ಯಾಸಗಳನ್ನು ಬೋಧಿಸಿದರು. ವೈಷ್ಣವ ವೈಷ್ಣವ ತಮ. ಪ್ರಭುಗಳು ಒಬ್ಬ ವೈಷ್ಣವ ಭಕ್ತನ ಎಲ್ಲಾ ಲಕ್ಷಣಗಳನ್ನು ಕುಲೀನ ಗ್ರಾಮವಾಸಿ ಭಕ್ತರಿಗೆ ಅನುಕ್ರಮವಾಗಿ ವಿವರಿಸಿದರು. ಅಂತಿಮವಾಗಿ ಎಲ್ಲಾ ವೈಷ್ಣವ ಭಕ್ತರು ಬಂಗಾಳಕ್ಕೆ ವಾಪಸ್ಸಾದರು. ಆದರೆ ಆ ವರ್ಷ ಪುಂಡರೀಕ ವಿದ್ಯಾನಿಧಿಯು ಜಗನ್ನಾಥಪುರಿಯಲ್ಲಿ ಉಳಿದರು. ಸ್ವರೂಪ ದಾಮೋದರ ಗೋಸ್ವಾಮಿ ಮತ್ತು ಪುಂಡರೀಕ ವಿದ್ಯಾನಿಧಿ ಇಬ್ಬರು ಬಹು ನಿಕಟ ಮೈತ್ರಿಯ ನಂಟನ್ನು ಉಳ್ಳವರಾಗಿದ್ದರು. ಹಾಗೂ ಕೃಷ್ಣ ವಿಚಾರಗಳನ್ನು ಕುರಿತು ಮಾತನಾಡಿಕೊಳ್ಳುತ್ತಾ ಅವರಿಬ್ಬರ ಮನಸ್ಸು ಒಂದೇ ನೆಲೆಯಲ್ಲಿತ್ತು. ಪುಂಡರೀಕ ವಿದ್ಯಾನಿಧಿಯು ಗದಾಧರ ಪಂಡಿತನಿಗೆ 2ನೆಯ ಸಲ ಮಂತ್ರದೀಕ್ಷೆಯನ್ನು ನೀಡಿದರು. ಗದಾಧರ ಪಂಡಿತನಿಗೆ 2ನೇ ಸಲ ಮಂತ್ರದೀಕ್ಷೆ ನೀಡಿದರು. ಹಾಗೂ ಓಡನ ಷಷ್ಠಿ ಎಂದು ಪುಂಡರೀಕ ವಿದ್ಯಾನಿಧಿಯು ಹಬ್ಬವನ್ನು ವೀಕ್ಷಿಸಿದರು. ಯಾವಾಗ ಪುಂಡರೀಕ ವಿದ್ಯಾನಿಧಿಯು ಜಗನ್ನಾಥ ಪ್ರಭುವಿಗೆ ಗಂಜಿ ಹಾಕಿದ್ದ ವಸ್ತ್ರ ಧರಿಸಿದ್ದನ್ನು ಕಂಡರೋ ಅವರು ಸ್ವಲ್ಪ ದ್ವೇಷವನ್ನೇ ತಳೆದವರಾದರು. ಈ ತೆರನಾಗಿ ಅವರ ಮನಸ್ಸು ಕೂಡ ಕಲುಷಿತಗೊಂಡಿತು. ಅದೇ ರಾತ್ರಿ ಪ್ರಭು ಜಗನ್ನಾಥ ಮತ್ತು ಬಲರಾಮ ದೇವರಿಬ್ಬರು ಪುಂಡರೀಕ ವಿದ್ಯಾನಿಧಿಯಲ್ಲಿಗೆ ಆಗಮಿಸಿದರು ಹಾಗೂ ನಗುತ್ತಲೇ ಕೆನ್ನೆಗೆ ಬಾರಿಸಿದರು. ಕನಸಿನಲ್ಲಿ ಕೆನ್ನೆಗೆ ಬಾರಿಸಿದ್ದರಿಂದ ಅವರ ಕೆನ್ನೆಗಳು ಊದಿಕೊಂಡಿದ್ದರೂ ಒಳಗೊಳಗೆ ಪುಂಡರೀಕ ವಿದ್ಯಾನಿಧಿಯು ತುಂಬಾ ಉಲ್ಲಸಿತರಾದರು. ಈ ಘಟನೆಯನ್ನು ವೃಂದಾವನ ದಾಸ ಠಾಕೂರರು ವಿಸ್ತಾರವಾಗಿ ವರ್ಣಿಸಿದ್ದಾರೆ. ಹೀಗೆ ಪ್ರತಿ ವರ್ಷವೂ ಬಂಗಾಳದ ಭಕ್ತರು ಬರುತ್ತಿದ್ದರು ಹಾಗೂ ಚೈತನ್ಯ ಮಹಾಪ್ರಭುಗಳ ಜೊತೆ ರಥಯಾತ್ರಾ ಹಬ್ಬ ನೋಡಲು ಇರುತ್ತಿದ್ದರು. ಹೀಗೆ ಚೈತನ್ಯ ಮಹಾಪ್ರಭುಗಳು 4 ವರ್ಷಗಳನ್ನು ಕಳೆದರು. ಮೊದಲ 2 ವರ್ಷಗಳು ದಕ್ಷಿಣ ಭಾರತ ಪರ್ಯಟನ ಮಾಡುವುದರಲ್ಲಿ ವ್ಯಯವಾಯಿತು. ಹೀಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು 4 ವರ್ಷಗಳನ್ನು ಕಳೆದರು. ಮೊದಲ 2 ವರ್ಷಗಳು ದಕ್ಷಿಣ ಭಾರತ ಪರ್ಯಟನೆ ಮಾಡುವುದರಲ್ಲಿ ವ್ಯಯವಾಯಿತು. ತಿರುಗಾದೆ. 12 ವರ್ಷಗಳ ಕಾಲ ಶ್ರೀ ಚೈತನ್ಯ ಮಹಾಪ್ರಭುಗಳು ವೃಂದಾವನಕ್ಕೆ ಹೋಗಲು ಬಯಸಿದರು. ಆದರೆ ರಾಮಾನಂದರಾಯರ ಯುಕ್ತಿ ಯೋಜನೆಗಳಿಂದ ಪ್ರಭುಗಳಿಗೆ ಜಗನ್ನಾಥಪುರಿ ಕ್ಷೇತ್ರ ಬಿಡುವುದಾಗಲಿಲ್ಲ. 5ನೆಯ ವರ್ಷ ಬಂಗಾಳದಿಂದ ಭಕ್ತ ಬೃಂದವು ರಥಯಾತ್ರಾ ಉತ್ಸವ ನೋಡಲೆಂದು ಬಂದರು. ಹಬ್ಬ ನೋಡಿದ ನಂತರ ಅವರು ಉಳಿದುಕೊಳ್ಳಲಿಲ್ಲ, ಹಾಗೆಯೇ ಬಂಗಾಳಕ್ಕೆ ಹಿಂದಿರುಗಿದರು. ಆಮೇಲೆ ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮ ಭಟ್ಟಾಚಾರ್ಯ ಹಾಗೂ ರಾಮಾನಂದ ರಾಯರಲ್ಲಿ ಒಂದು ಪ್ರಸ್ತಾವ ಮಾಡಿದರು. ಅವರನ್ನು ಆಲಿಂಗಿಸಿ ಮಧುರ ವಚನಗಳಲ್ಲಿ ನುಡಿದರು. ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಬೃಂದಾವನಕ್ಕೆ ತೆರಳುವ ನನ್ನ ಇಚ್ಛೆಯು ಪ್ರಬಲವಾಗಿದೆ. ನಿಮ್ಮ ಉಪಾಯಗಳಿಂದ ಕಳೆದ 2 ವರ್ಷಗಳ ಕಾಲ ಅಲ್ಲಿಗೆ ನಾನು ಹೋಗಲಾಗಲಿಲ್ಲ. ಈ ಸಲ ನಾನು ಹೋಗಲೇಬೇಕು. ದಯವಿಟ್ಟು ನೀವು ನನಗೆ ಅನುಮತಿ ನೀಡುವಿರಾ? ನಿಮ್ಮಿಬ್ಬರನ್ನುಳಿದು ನನಗೆ ಇತರ ಆಸರೆಯ ತಾಣವಿಲ್ಲ. ಬಂಗಾಳದಲ್ಲಿ ನನಗೆ 2 ಆಶ್ರಯ ತಾಣ ಇವೆ. ನನ್ನ ತಾಯಿ ಮತ್ತು ಗಂಗಾ ನದಿ. ಇವರಿಬ್ಬರು ಅಪಾರ ಕರುಣಾಳುಗಳು. ನಾನು ಬಂಗಾಳ ದೇಶದ ಮೂಲಕ ವೃಂದಾವನ ಕ್ಷೇತ್ರಕ್ಕೆ ತೆರಳುತ್ತೇನೆ ಹಾಗೂ ನನ್ನ ತಾಯಿ ಮತ್ತು ಗಂಗಾ ನದಿ ಇವರಿಬ್ಬರ ದರ್ಶನ ಮಾಡುವೆ. ಈಗ ನೀವಿಬ್ಬರು ಸಂತೋಷದೊಂದಿಗೆ ನನಗೆ ಅನುಮತಿ ನೀಡುವಿರಾ? ಯಾವಾಗ ಸಾರ್ವಭೌಮ ಭಟ್ಟಾಚಾರ್ಯ ಮತ್ತು ರಾಮಾನಂದರಾಯ ಇಬ್ಬರು ಪ್ರಭುಗಳ ಮಾತುಗಳನ್ನು ಆಲಿಸಿದರೋ ಅವರು ಪ್ರಭು ಕುರಿತಂತೆ ಅನೇಕ ಉಪಾಯಗಳನ್ನು ಮಾಡಿದ್ದೆವಲ್ಲ, ಇವೆಲ್ಲ ಒಳ್ಳೆಯದಲ್ಲ ಎಂಬುದಾಗಿ ಪರಿಗಣಿಸಲಾರಂಭಿಸಿದರು. ಅವರಿಬ್ಬರು ನುಡಿದರು, ಪ್ರಭು, ಇಲ್ಲಿ ಈಗ ಮಳೆಗಾಲವಿದೆ. ನಿಮಗೆ ಪಯಣಿಸಲು ಕಷ್ಟವಾಗುತ್ತದೆ. ವೃಂದಾವನಕ್ಕೆ ತೆರಳುವ ಮೊದಲು ವಿಜಯದಶಮಿ ತನಕ ತಡೆಯುವುದು ಉತ್ತಮ. ಅವರ ಅನುಮತಿಯನ್ನು ಪಡೆಯುವಲ್ಲಿ ಚೈತನ್ಯ ಮಹಾಪ್ರಭುಗಳು ತುಂಬಾ ಸಂತುಷ್ಟರಾದರು. ಮಳೆಗಾಲ ಮುಗಿಯುವವರೆಗೂ ಕಾಯ್ದು ವಿಜಯದಶಮಿ ದಿನ ಬಂದಾಗ ಪ್ರಭುಗಳು ವೃಂದಾವನಕ್ಕೆ ಪ್ರಯಾಣ ಮಾಡಿದರು. ಪ್ರಭು ಶ್ರೀ ಜಗನ್ನಾಥನ ದಿವ್ಯ ಪ್ರಸಾದವನ್ನು ಚೈತನ್ಯರು ತೆಗೆದುಕೊಂಡರು. ಶ್ರೀ ಜಗನ್ನಾಥನ ಕಡಾರ, ತಿಲಕ, ಶ್ರೀಗಂಧ, ಹಗ್ಗಗಳನ್ನು ತಮ್ಮ ಸಂಗಡ ಕೊಂಡೊಯ್ದರು. ಪ್ರಾತಃ ಕಾಲದಲ್ಲಿ ಜಗನ್ನಾಥನ ಅನುಮತಿಯನ್ನು ಪಡೆದ ನಂತರ ಪ್ರಭು ಚೈತನ್ಯರು ಹೊರಟರು ಹಾಗೂ ಅವರನ್ನು ಅನುಸರಿಸಿ ಒರಿಸ್ಸಾ ಪ್ರಾಂತದ ಎಲ್ಲಾ ಭಕ್ತರು ಹೊರಟರು. ಬಹಳ ಜಾಗರೂಕತೆಯಿಂದ ಚೈತನ್ಯ ಮಹಾಪ್ರಭುಗಳು ಒರಿಸ್ಸಾ ಭಕ್ತ ಸಮೂಹವು ತಮ್ಮನ್ನು ಅನುಸರಿಸುವುದನ್ನು ನಿವಾರಿಸಿಕೊಂಡು ಮುನ್ನೆ ನಡೆದರು. ಅನಂತರ ತಮ್ಮ ಆಪ್ತ ಸಂಗಡಿಗರ ಜೊತೆ ಪ್ರಭು ಮೊದಲಲ್ಲಿ ಭವಾನಿಪುರಕ್ಕೆ ತೆರಳಿದರು. ಪ್ರಭುಗಳು ಭವಾನಿಪುರವನ್ನು ಸೇರಿಯಾದ ಮೇಲೆ ರಾಮಾನಂದರಾಯರು ತಮ್ಮ ಪಲ್ಲಕ್ಕಿಯಲ್ಲಿ ತಲುಪಿದರು ಹಾಗೂ ವಾಣಿನಾಥ ರಾಯನೆಂಬುವ ಭಕ್ತನು ಪ್ರಭು ಚೈತನ್ಯರಿಗೆ ಜಗನ್ನಾಥನ ನಿವೇದನ ಆದ ಪ್ರಸಾದವನ್ನು ಸಾಕಷ್ಟು ಹೆಚ್ಚು ಪ್ರಮಾಣದಲ್ಲಿಯೇ ಕಳಿಸಿಕೊಟ್ಟರು.
ದೇವರ ಪ್ರಸಾದ ಸ್ವೀಕರಿಸಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಆ ರಾತ್ರಿ ಅಲ್ಲಿಯೇ ಉಳಿದುಕೊಂಡರು. ಪ್ರಾತಃ ಕಾಲದಲ್ಲಿ ಅವರು ನಡೆಯಲು ಆರಂಭಿಸಿ ಕೊನೆಯಲ್ಲಿ ಭುವನೇಶ್ವರವೆಂಬ ಸ್ಥಳ ತಲುಪಿದರು. ಕಟಕ ನಗರವನ್ನು ತಲುಪಿದ ನಂತರ ಪ್ರಭು ಶ್ರೀ ಚೈತನ್ಯರು ಗೋಪಾಲ ದೇವಾಲಯವನ್ನು ಕಂಡರು ಹಾಗೂ ಅಲ್ಲಿದ್ದ ಸ್ವಪ್ನೇಶ್ವರನೆಂಬ ವಿಪ್ರನು ಪ್ರಭುಗಳನ್ನು ಊಟಕ್ಕೆ ಕರೆದನು. ರಾಮಾನಂದ ರಾಯರು ಎಲ್ಲ ಅನುಯಾಯಿ ಭಕ್ತರನ್ನು ಊಟ ಮಾಡಲು ಆಹ್ವಾನಿಸಿದರು. ಚೈತನ್ಯ ಮಹಾಪ್ರಭು ದೇವಾಲಯದ ಹೊರ ವಲಯದಲ್ಲಿದ್ದ ಒಂದು ತೋಟವನ್ನು ತನ್ನ ವಿಶ್ರಾಂತಿ ನೆಲೆಯಾಗಿ ಮಾಡಿಕೊಂಡರು. ಚೈತನ್ಯ ಮಹಾಪ್ರಭುಗಳು ಬಕುಲ ವೃಕ್ಷದ ಅಡಿಯಲ್ಲಿ ವಿಶ್ರಮಿಸುತ್ತಿದ್ದಾಗ ರಾಮಾನಂದರಾಯರು ಕೂಡಲೇ ಮಹಾರಾಜ ಪ್ರತಾಪರುದ್ರನಲ್ಲಿಗೆ ಹೋದರು. ರಾಜ ಪ್ರತಾಪರುದ್ರನು ಈ ಸಮಾಚಾರ ಕೇಳಿ ತುಂಬಾ ಸಂತೋಷಗೊಂಡನು ಹಾಗೂ ಅಂದ್ರೆ ಪ್ರಭು ಚೈತನ್ಯರ ಆಗಮನದ ಬಗ್ಗೆ ಹಾಗೂ ತ್ವರೆಯಿಂದಲೇ ಅಲ್ಲಿಗೆ ಹೋದ. ಪ್ರಭುಗಳನ್ನು ಕಾಣುತ್ತಲೇ ಅವರಿಗೆ ಗೌರವ ಸೂಚಿಸಲು ನೆಲದಲ್ಲಿ ಎರಗಿ ದೀರ್ಘದಂಡ ಪ್ರಣಾಮಗೈದ. ಪ್ರೇಮದಿಂದ ವಿಫಲವಾದ ರಾಜನು ಮತ್ತೆ ಮತ್ತೆ ಎದ್ದು ನೆಲದಲ್ಲಿ ಮಲಗಿ ದೀರ್ಘದಂಡ ಪ್ರಣಾಮ ಮಾಡುವನು. ಆತ ಪ್ರಾರ್ಥನೆಯನ್ನು ಅರ್ಪಿಸಿದಾಗಲಂತೂ ಆತನ ಇಡೀ ಶರೀರ ಉಲ್ಲಕ್ಕಗೊಂಡು ಆನಂದದಿಂದ ಕಂಪಿಸಿತ್ತು. ಕಂಗಳಿಂದ ಆನಂದಾಶ್ರವ ಉದುರಿದವು. ರಾಜಪುತ್ರ ಪ್ರತಾಪರುದ್ರನ ಭಕ್ತಿಯನ್ನು ಕಂಡ ಚೈತನ್ಯ ಮಹಾಪ್ರಭುಗಳು ಬಹು ಹರ್ಷಗೊಂಡರು ಹಾಗೂ ಎದ್ದು ನಿಂತು ರಾಜನನ್ನು ಆಲಂಗಿಸಿಕೊಂಡರು. ಪ್ರಭುಗಳು ರಾಜನನ್ನಪ್ಪಿಕೊಂಡಾಗ ರಾಜನು ಮತ್ತೆ ಮತ್ತೆ ಸ್ತುತಿಸುತ್ತಾ ಪ್ರಣಾಮಗಳನ್ನು ಮಾಡಿದನು. ಈ ರೀತಿಯಲ್ಲಿ ಪ್ರಭುಗಳ ಕೃಪೆಯು ರಾಜನಿಂದ ಕಂಬನಿ ಹರಿಸಿತು. ಅಷ್ಟೇ ಅಲ್ಲ, ಪ್ರಭುಗಳ ಶರೀರ ಆ ಕಂಬನಿಗಳಿಂದ ತೊಯ್ದು ಹೋಯಿತು. ಕೊನೆಗೆ ರಾಮಾನಂದ ರಾಯರು ರಾಜನನ್ನು ಸಮಾಧಾನಗೊಳಿಸಿ ಕೆಳಗೆ ಕುಳಿತುಕೊಳ್ಳುವಂತೆ ಮಾಡಿದರು. ಪ್ರಭುಗಳು ರಾಜನ ಮೇಲೆ ಶರೀರ ಮನಸ್ಸು ಮಾತುಗಳ ಮೂಲಕ ಕೃಪೆ ತೋರಿದರು. ಚೈತನ್ಯ ಮಹಾಪ್ರಭುಗಳ ರಾಜನ ಮೇಲೆ ಎಂತಹ ಕೃಪೆ ತೋರಿದರೆಂದರೆ, ಅದೇ ದಿನದಿಂದ ಪ್ರಭು ಪ್ರತಾಪರುದ್ರ ಸಂತ್ರಾತ ಮಹಾರಾಜ ಪ್ರತಾಪರುದ್ರನ ಮುಕ್ತಿದಾತ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಆದ್ದರಿಂದ ಪ್ರಭು ಪ್ರತಾಪರುದ್ರ ಸಂತ್ರಾತ ಮಹಾರಾಜ ಪ್ರತಾಪರುದ್ರನ ಮುಕ್ತಿದಾತರೆಂಬ ಹೆಗ್ಗಳಿಕೆಗೆ ಪಾತ್ರರಾದರು. ರಾಜನ ಎಲ್ಲ ಸರ್ಕಾರಿ ಅಧಿಕಾರಿಗಳು ಪ್ರಭುಗಳಿಗೆ ತಮ್ಮ ತಮ್ಮ ಗೌರವಗಳನ್ನು ಅರ್ಪಿಸಿ ಕೊನೆಗೆ ರಾಜ ಮತ್ತು ಅವನ ಕಡೆಯವರು ಸಚಿಮಾತೆಯ ಮಗನಿಂದ ಸ್ವಸ್ತಿವಾಚನ ಪಡೆದರು. ಅನಂತರ ರಾಜನು ಹೊರಹೋಗಿ ತನ್ನ ಆಜ್ಞಾಪತ್ರಗಳನ್ನು ಬರೆದು ಅವನ ರಾಜ್ಯದೊಳಗಣ ಸರ್ಕಾರಿ ಅಧಿಕಾರಿಗೆ ಕಳುಹಿಸಿಕೊಟ್ಟ. ರಾಜನ ಆಜ್ಞೆ ಹೇಗಿತ್ತು: ಪ್ರತಿ ಗ್ರಾಮದಲ್ಲಿಯೂ ನೀವು ಹೊಸ ಹೊಸ ಮನೆಗಳನ್ನು ಕಟ್ಟಬೇಕು ಹಾಗೂ 5-7 ಮನೆಗಳಲ್ಲಿ ನೀವು ಎಲ್ಲಾ ರೀತಿಯ ಆಹಾರವನ್ನು ಶೇಖರಿಸಲೇಬೇಕು. ಪ್ರಭುಗಳನ್ನು ನೀವು ಸ್ವತಃ ಈ ಹೊಸದಾಗಿ ಕಟ್ಟಿರುವ ಮನೆಗಳಿಗೆ ಕರೆದುಕೊಂಡು ಹೋಗಬೇಕು. ದಿನ ರಾತ್ರಿ ಒಂದು ಕೋಲನ್ನು ನಿಮ್ಮ ಕೈಲಿ ಹಿಡಿದು ಅವರ ಸೇವೆಯಲ್ಲೇ ನಿರತರಾಗಿರಬೇಕು. ರಾಜನು ಹರಿಚಂದನ ಮತ್ತು ಮರ್ದರಾಜ ಎಂಬುವ ಇಬ್ಬರು ಗೌರವಾನ್ವಿತ ಅಧಿಕಾರಿಗಳಿಗೆ ಈ ಆದೇಶಗಳನ್ನು ನಡೆಸಲು ಏನೇನು ಅವಶ್ಯಕವೋ ಅದನ್ನು ಮಾಡಲು ಆಜ್ಞೆ ನೀಡಿದನು. ರಾಜನು ಅವರಿಗೆ ನದಿ ತಟದಲ್ಲಿ ಒಂದು ಹೊಸ ದೋಣಿಯನ್ನು ಇರಿಸಿಕೊಂಡು ಸಿದ್ಧವರಾಗಿರಬೇಕೆಂದು ಆಣತಿ ಇತ್ತನು. ಎಲ್ಲೆಲ್ಲಿ ಚೈತನ್ಯ ಮಹಾಪ್ರಭುಗಳು ಸ್ನಾನ ಮಾಡಿದರೋ ಅಥವಾ ನದಿಯ ಇನ್ನೊಂದು ದಡದತ್ತ ದಾಟಿದರೋ ಆ ಸ್ಥಳದಲ್ಲಿ ಒಂದು ನೆನಪಿನ ಸ್ತಂಭ ಸ್ಥಾಪಿಸಿ ಆ ಜಾಗವನ್ನು ಒಂದು ಮಹಾ ತೀರ್ಥಯಾತ್ರಾ ತಾಣವಾಗಿ ಮಾಡಬೇಕೆಂದ ಆಣತಿ ಇತ್ತನು. ವಾಸ್ತವವಾಗಿ ರಾಜ ನುಡಿದನು, ನಾನು ಪ್ರಭುಗಳು ಮಿಂದಲ್ಲಿ ಮೀಯುತ್ತೇನೆ, ಅಲ್ಲಿಯೇ ನಾನು ಸಾಯುವಂತಾಗಲಿ. ರಾಜನು ಈ ಮಾತನ್ನು ಮುಂದುವರಿಸಿದನು, ಚತುರ್ಧಾದ್ವಾರದಲ್ಲಿ ದಯವಿಟ್ಟು ಹೊಸ ಹೊಸ ವಾಸಗೃಹಗಳನ್ನು ನಿರ್ಮಿಸಿರಿ. ರಾಮಾನಂದ ರಾಯರೇ, ನೀವೀಗ ಶ್ರೀ ಚೈತನ್ಯ ಮಹಾಪ್ರಭುಗಳಲ್ಲಿಗೆ ಹಿಂದಿರುಗಬಹುದು. ಪ್ರಭುಗಳು ಆ ಸಂಜೆ ಹೊರಡುವರೆಂಬುದನ್ನು ಯಾವಾಗ ರಾಜನು ಕೇಳಿಸಿಕೊಂಡನೋ ಕೂಡಲೇ ಕೆಲವು ಆನೆಗಳನ್ನು ಅಂಬಾರಿ ಸಹಿತ ಅಲ್ಲಿಗೆ ಕರೆತರಿಸಲು ವ್ಯವಸ್ಥೆ ಮಾಡಿದನು. ಅನಂತರ ಅರಮನೆಯ ಸ್ತ್ರೀಯರೆಲ್ಲರೂ ಆನೆಗಳ ಮೇಲೆ ಕುಳಿತು ಹೊರಟರು. ಎಲ್ಲಾ ಹೆಂಗಸರು ಪ್ರಭುಗಳು ನಡೆಯುತ್ತಿದ್ದ ಮಾರ್ಗದೆಡೆ ನಡೆದು ಅಲ್ಲಿ ಸಾಲಾಗಿ ನಿಂತರು. ಆ ಸಂಜೆ ಪ್ರಭು ಚೈತನ್ಯರು ತಮ್ಮ ಭಕ್ತ ಸಮೂಹದೊಂದಿಗೆ ಪ್ರಯಾಣ ಮಾಡಿದರು. ಚಿತ್ರೋತ್ಪಲ ನದಿ ದಡ ತಲುಪಿ ನದಿ ಸ್ನಾನಕ್ಕಾಗಿ ಪ್ರಭು ತೆರಳಿದಾಗ ಅರಮನೆಯ ರಾಣಿಯರು ಸ್ತ್ರೀಯರು ಪ್ರಭುಗಳಿಗೆ ತಮ್ಮೆಲ್ಲರ ನಮಸ್ಕಾರಗಳನ್ನು ಅರ್ಪಿಸಿದರು. ಪ್ರಭುಗಳನ್ನು ಕಾಣುತ್ತಲೇ ಅವರೆಲ್ಲರೂ ತಾವು ಕೃಷ್ಣ ಪ್ರೇಮ ಪರವಶರಾದಂತೆ ಅನುಭವಿಸಿದರು. ಅವರ ಕಣ್ಣುಗಳಿಂದ ಕಂಬನಿ ಧಾರೆ ಹರಿಯುತ್ತಿದ್ದಂತೆ ಕೃಷ್ಣ ಕೃಷ್ಣ ಎಂಬ ಶ್ರೀಕೃಷ್ಣನ ಪವಿತ್ರ ನಾಮ ಪಠಿಸಲು ಆರಂಭಿಸಿದರು. 3 ಲೋಕಗಳಲ್ಲಿಯೂ ಶ್ರೀ ಚೈತನ್ಯ ಮಹಾಪ್ರಭುಗಳಂತಹ ಪೂರ್ಣರಾರೂ ಇಲ್ಲ. ಕೇವಲ ದೂರದಿಂದ ನೋಡಿದ ಮಾತ್ರಕ್ಕೆ ಯಾರೇ ಆಗಲಿ ಕೃಷ್ಣ ಪ್ರೇಮದಿಂದ ಪರವಶರಾಗುತ್ತಾರೆ. ಅನಂತರ ಪ್ರಭುಗಳು ಹೊಸ ದೋಣಿಯೊಂದನ್ನೇರಿ
ನದಿಯನ್ನು ದಾಟಿದರು. ಪೂರ್ಣ ಚಂದ್ರನ ಬೆಳದಿಂಗಳಲ್ಲಿ ನಡೆಯುತ್ತಾ ಕಡೆಗೆ ಚತುರ್ದ್ವಾರವೆಂಬ ಪಟ್ಟಣವನ್ನು ತಲುಪಿದರು. ಅಲ್ಲಿ ಪ್ರಭುಗಳು ರಾತ್ರಿ ತಂಗಿದರು. ಪ್ರಾತಃ ಕಾಲದಲ್ಲಿ ಮಿಂದರು. ಆ ವೇಳೆಗೆ ಸರಿಯಾಗಿ ಶ್ರೀ ಜಗನ್ನಾಥನ ಭಗವನ್ ನಿವೇದಿತ ಪ್ರಸಾದ ಬಂದಿತು. ರಾಜನ ಅಪ್ಪಣೆಯಂತೆ ದೇವಸ್ಥಾನದ ಮುಖ್ಯಸ್ಥರು ಅನೇಕ ಭಕ್ತ ಜನರ ಮೂಲಕ ಅಪಾರ ಪ್ರಮಾಣದ ದೇವರ ಪ್ರಸಾದವನ್ನು ಪ್ರತಿನಿತ್ಯವೂ ಕಳಿಸಿಕೊಟ್ಟರು. ಭಗವನ್ ನಿವೇದಿತ ಪ್ರಸಾದವನ್ನು ಸ್ವೀಕರಿಸಿ ಆದ ನಂತರ ಚೈತನ್ಯ ಮಹಾಪ್ರಭುಗಳು ಎದ್ದು ನಿಂತು ಹೊರಟರು. ಹರಿಹರಿ ಎಂಬ ಪವಿತ್ರ ನಾಮಗಳನ್ನು ಘೋಷಿಸುತ್ತಾ ಹೊರಟರು. ರಾಮಾನಂದ ರಾಯ, ಮರ್ದರಾಜ ಹಾಗೂ ಶ್ರೀಹರಿ ಚಂದನರು ಸದಾ ಚೈತನ್ಯ ಮಹಾಪ್ರಭುಗಳೊಂದಿಗೆ ತೆರಳಿದರು ಮತ್ತು ಅನೇಕ ರೀತಿಯ ಸೇವಾ ಕಾರ್ಯಗಳನ್ನು ನೆರವೇರಿಸಿದರು. ಪರಮಾನಂದಪುರಿ ಗೋಸ್ವಾಮಿ, ಸ್ವರೂಪ ದಾಮೋದರ, ಜಗದಾನಂದ, ಮುಕುಂದ, ಗೋವಿಂದ, ಕಾಶೀಶ್ವರ, ಹರಿದಾಸ ಠಾಕೂರ, ವಕ್ರೇಶ್ವರ ಪಂಡಿತ, ಗೋಪಿನಾಥ ಆಚಾರ್ಯ, ದಾಮೋದರ ಪಂಡಿತ, ರಾಮಾಯ್, ನಂದಾಯ್ ಮತ್ತು ಅನೇಕ ಇತರ ಭಕ್ತರು ಪ್ರಭು ಚೈತನ್ಯರ ಸಂಗಡ ನಡೆದರು. ನಾನಿಲ್ಲಿ ಕೇವಲ ಪ್ರಮುಖರಾದ ಭಕ್ತರನ್ನು ಮಾತ್ರ ತಿಳಿಸಿದ್ದೇನೆ. ಪೂರಾ ಸಂಖ್ಯೆಯನ್ನು ಯಾರೂ ವರ್ಣಿಸಲು ಸಾಧ್ಯವಿಲ್ಲ. ಓಕೆ, ಇಲ್ಲಿಗೆ ನಿಲ್ಸೋಣ. 130. ಓಕೆ, 130 ಓದಬೇಕು. ಶ್ರೀ ಚೈತನ್ಯ ಚರಿತಾಮೃತ ಕಿ ಜಯ. ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಹರೇ ಕೃಷ್ಣ. ಬೋಧಾಡತ್ ಪ್ರಣಾಮ್. ಹರೇ ಕೃಷ್ಣ. ದಂಡವತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಹರೇ ಕೃಷ್ಣ.